ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾನು ಮಾರ್ನಿಂಗಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಏನಪ್ಪ ಇದು ಇಷ್ಟು ಜನ ಯಾರಿದು ಬಂದಿರೋದು ಅಂತ. ಕೆಲವೊಂದಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರತ್ತೆ. ನಮ್ಮ ಕಡೆ ಈ ಥರ ದೇವ್ರನ್ನ ತಗೊಬರೋರನ್ನ ಡರ್ಬೋರೋರು ಅಂತ ಕರೀತಾರೆ. ತುಂಬಾ ವರ್ಷ ಆಗಿತ್ತು. ನಾವೆಲ್ಲ ಪುಟ್ಟವರಿದ್ದಾಗ ನೋಡ್ತಾ ಇದ್ವಿ. ಇವರು ಬರ್ತಾಯಿದ್ರು ವಾರಕ್ಕೊಮ್ಮೆ. ಈಗತ್ತು ಇತ್ತೀಚೆಗೆ ತುಂಬ ಕಮ್ಮಿ ಆಗಿತ್ತು. ತುಂಬ ವರ್ಷಗಳ ನಂತರ ಬಂದಿದ್ದಾರೆ. ಸೊ ಇದು ಅಮ್ಮನ ಊರಿಂದ ಊರಿಗೆ ತೊಗೊಂಡೋಗ್ತಾರೆ ಅಂತ ಕೆಲವು ಕಡೆ ಪದ್ಧತಿ ಇದ್ದರೆ, ಇನ್ನು ಕೆಲವು ಕಡೆ ಯಾವುದೇ ಊರಲ್ಲಾಗಲಿ ಅಮ್ಮ ಬರಬಾರ್ದು, ಮಕ್ಕಳಿಗೆ ಏನು ಕಾಟ ಇರಬಾರ್ದು ಅಂತ ಹೇಳ್ಬಿಟ್ಟು ಅಮ್ಮನ್ನ ತಗೊಬರ್ತಾರೆ. ಈ ಥರ ತಗೊಬಂದವ್ರಿಗೆ ಮನೇಲಿ ಅಕ್ಕಿ, ಬೇಳೆ ಮತ್ತು ತರಕಾರಿ, ಉಪ್ಪು, ಹುಣ್ಸೆಹಣ್ಣು ಎಲ್ಲನೂ ಕೊಡುವಂಥದ್ದಿರತ್ತೆ. ನಾವು ಕೂಡ ಎಲ್ಲನೂ ಕೊಟ್ವಿ. ಇಲ್ಲಿ ನೋಡಿ ನಮ್ಮ ಮುದ್ದಮ್ಮನ ಥರ ಇನ್ನೂ ಕ್ಯೂಟಾಗಿರೋ ಅಂಥ ಮಗು ಇದೆಯಲ್ಲ, ಅವರು ಕೂಡ ನಮ್ಮ ಅತ್ತಿಗೆ ಫ್ರೆಂಡು ಕವಿತಾ ಅಂತ ಹೇಳ್ಬಿಟ್ಟು, ಇದು ಅವ್ರ ಪಾಪು ಸಿಹಿ ಅಂತ ಹೇಳ್ಬಿಟ್ಟು ಎಷ್ಟು ಕ್ಯೂಟ್ ಆಗಿದ್ದಾಳೆ. ನಮ್ಮ ಅತ್ತಿಗೆ ಮತ್ತು ಕವಿತಾ ಇಬ್ಬರು ಫ್ರೆಂಡ್ಸು. ಈಗ ನಮ್ಮ ಮುದ್ದಮ್ಮ ಮತ್ತು ಇವರಿಬ್ಬರು ಫ್ರೆಂಡ್ಸು. ಅವರಿಬ್ಬರಿಗೆ 15 ಡೇಸ್ ಗ್ಯಾಪ್ ಇದೆ ಅಷ್ಟೇ. ಸೊ ಇವರು ಬಂದಾಗ ಅಮ್ಮನವ್ರನ್ನ ತಂದಾಗ ಪೂಜೆ ಮಾಡಿಸಿ ಮಕ್ಳಿಗೂ ಕೂಡ ಆಶೀರ್ವಾದ ಮಾಡಿಸಿ ಕಳಿಸುವಂಥದ್ದು. ಈ ಥರ ಯಾರೆಲ್ಲ ನೋಡಿದ್ದೀರಾ, ಈ ಥರ ನಿಮ್ಮೂರಲ್ಲೂ ಅಮ್ಮನ ತೊಗೊಂಬರ್ತಾರ? ಕಾಮೆಂಟ್ ಮಾಡಿ. ಎಲ್ಲ ಮಕ್ಕಳು ಹುಟ್ಟಿದ ತಕ್ಷಣ ಅಮ್ಮ ಅಪ್ಪ ಅಂತ ಹೇಳಿದ್ರೆ, ಇಲ್ಲಿ ನನ್ನ ಸೊಸೆ ಮುದ್ದು ಏನಂತಾಳೆ ಅಂತ ಕೇಳಿಸ್ತೀನಿ ಬನ್ನಿ. ಮುದ್ದಮ್ಮ ಅಮ್ಮ ಅನ್ನೋ, ಅಮ್ಮ ಅನ್ನೋ, ಅಮ್ಮ ಅನ್ನೋ, ಅಮ್ಮ 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 ಅನ್ನೋ, ಅಮ್ಮ ಕೊಡು, ಅತ್ತೆ ಇಲ್ಲ ಅಮ್ಮ ಅನ್ನೋ, ಅಮ್ಮ 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 ಅನ್ನೋ. ಅವಳು ಅಮ್ಮ ಅನ್ನಲ್ಲ, ಅಂದ್ರೆ ಅವ್ರ ಅಮ್ಮಂಗೆ ಅಮ್ಮ ಅಂತ ಕೂಗ್ತಾಳ ಅಂತ ಟ್ರೈ ಮಾಡಿದ್ರೆ ಅಮ್ಮ ಅನ್ನೋದೇ ಇಲ್ಲ. ಅತ್ತೆ 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 ಅಂತಾನೆ ಕರೆಯೋದು ಮುದ್ದು ಬಂಗಾರ. ಅಮ್ಮ ಅನ್ನಮ್ಮ, ಅಮ್ಮ ಅದೇ ಅಮ್ಮ 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 ಅತ್ತೆ. ನೋಡಿ, ಈ ತರ ನಿಮ್ಗೂ ಕ್ಯೂಟ್ ಸೊಸೆ ಇದ್ರೆ ಅವ್ರಿಗೆ ವಿಡಿಯೋನ ನೋಡಿ. ಮಂತ್ ಬಂದ್ರೆ ನಾವಿಬ್ರು ಹೊರಗಡೆ ಓಡೋಕೆ ಕಾರಣನೇ ಇಷ್ಟು. ಏನಪ್ಪ ಅಂತಂದರೆ ಕಾರಣನೇ ಇಷ್ಟು. ಹಾಸ್ಪಿಟ್ಲಿಗೆ ಹೋಗೋದು ಇವ್ರಿಗೆ ಚೆಕಪ್ ಮಾಡಿಸೋದು, ಮಾತ್ರ ತೊಗೊಳ್ಳೋದು. ಆ್ಯಕ್ಚುಲಿ ನಂದೇ ವಾಯ್ಸ್ ಹೋಗಿದೆ, ನನಗೆ ಹುಷಾರಿಲ್ಲದೆ ಆಗಿ. ಅದರಲ್ಲಿ ಇವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದೀನಿ. ಇವ್ರು ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಬರ್ಬೇಕು, ಇವ್ರನ್ನ ನಾನು ಆಸ್ಪತ್ರೆಗೆ ಕರ್ಕೊಂಬಂದಿದ್ದೀನಿ. ಎಷ್ಟಿದೆ ಶುಗರು? 300 ಚಿಲ್ಲರೆ 400 ಇರತ್ತೆ. ಯಾವಾಗ BP ಚೆಕ್ ಮಾಡಿಸ್ಬೇಕು. ಸೊ ತುಂಬ ಕೆಲಸ ಇದೆ, ಹೋಗ್ಬಿಡೋಣ. ಈಗ ಅಮ್ಮನ್ನ ಬ್ಲಡ್ ಚೆಕಪ್ಪಿಗೆ ಕರ್ಕೊಂಬಂದಿದ್ದೀವಿ. ಸೊ ಬ್ಲಡ್ ತೊಗೊಂಡು ಚೆಕ್ ಮಾಡಿ ಸ್ವಲ್ಪ ಹೊತ್ತಾಗತ್ತೆ ರಿಪೋರ್ಟ್ ಕೊಡೋದು, ವೆಯ್ಟ್ ಮಾಡಬೇಕು ಅಂದರು. ಸೊ ಹಾಗಾಗಿ ನಾನು ಅಮ್ಮ ಕೂಡ ವೆಯ್ಟ್ ಮಾಡಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಇವಾಗ ಈಗಷ್ಟೇ ಬಂದ್ವಿ. ನೋಡಿ, ಮಾತ್ರೆಗಳ ಸುರಿಮಳೆ. ಇದರಲ್ಲಿ ಇಷ್ಟು ಮಾತ್ರೆಗಳನ್ನ ಹಿಂಗೆ ಇಟ್ಕೊಂಡವ್ರು ತರ್ಸ್. ಆ್ಯಕ್ಚುಲಿ ಇವ್ರದ್ದು ಶುಗರ್ ರಿಪೋರ್ಟ್ ಬಂದಿದೆ. ತುಂಬ ದಿನದ ನಂತರ ಮಾಡಿಸಿರುವಂತಹ ಶುಗರ್ ರಿಪೋರ್ಟ್. ನೋಡಿ ಎಷ್ಟಿದೆ ಅಂತ. 380 ಶುಗರ್ ಇಟ್ಕೊಂಡಿರೋ ಸಾವಿತ್ರಮ್ಮಂಗೆ ಜೈ 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 ಶಂಕರ. ಇಷ್ಟು ಇಟ್ಕೊಂಡು ಇಷ್ಟು ಮಾತ್ರ ನುಂಗಿ ಕಮ್ಮಿ ಆಗಿಲ್ಲ ಅಂದ್ರೆ ಏನ್ ಮಾಡೋದು ಹೇಳಿ? ಏನ್ ಮಾಡೋದು? ಬರೀ ಹಬ್ಬ ಅಂತ ಚೆನ್ನಾಗಿ ಸ್ವೀಟ್ ತಿನ್ನುಳೋದು, ಇಷ್ಟು ಶುಗರ್ ಮಾಡ್ಕೊಳ್ಳೋದು. ಏನ್ ಹೇಳೋದು ಇವ್ರಿಗೆ? ಇಂಥವ್ರಿಗೆಲ್ಲ ಏನ್ ಹೇಳಕ್ಕಾಗುತ್ತೆ? ತಿಂದಿಲ್ಲ ಉಣ್ಲ ಮಾತ್ರೆಗೆ ಖರ್ಚು 1000 ರೂಪಾಯಿ ಖರ್ಚು ಮಾಡ್ಬೇಕು. ಏನ್ ಮಾಡಕ್ ಆಗಲ್ಲ. ಹಾಸ್ಪಿಟಲಿಂದ ಬಂದು ಊಟ ಮಾಡಿ ರೆಸ್ಟ್ ಮಾಡಿ ಮತ್ತೆ ಎದ್ದು ಕಾಫಿ ಕುಡಿದು ಈಗ ಮುದ್ದಮ್ಮನ ಜೊತೆ ಆಟ ಆಡುವಂಥ ಟೈಮು. ಅವಳು ಕೂಡ ರೆಸ್ಟ್ ಮಾಡಿ ಎದ್ಲೋ. ಈಗಲೂ ನೋಡಿ ನಾನು ವಾಯ್ಸ್ ಡಬ್ ಮಾಡೋಷ್ಟೊತ್ತಿಗೆ ಕೂಗ್ತಾ ಇದ್ದಾಳೆ. ಸೊ ಅವಳನ್ನು ಅಮ್ಮ ಜೋಕಲಲ್ಲಿ ತೂಗ್ತಾ ಇದ್ದಾರೆ. ಅಷ್ಟೊತ್ತಿಗೆ ನಾನು ಡಬ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ರೆಗ್ಯುಲರ್ ಆಗಿ ನನಗೆ ಬ್ಲಾಗ್ಸ್ನ ಹಾಕ್ಲಿಕ್ಕೆ ಆಗ್ತಿಲ್ಲ. ವಿಡಿಯೋ ಮಾಡ್ಕೋತಾ ಇದ್ದೀನಿ, ಆದರೆ ಆಗ್ತಾಯಿಲ್ಲ. ಯಾಕಂದರೆ ಎಡಿಟಿಂಗಿಗೆಲ್ಲ ಟೈಮ್ ಬೇಕಾಗುತ್ತೆ. ಮುದ್ದಮ್ಮ ಎಷ್ಟು ಟೈಮ್ ಕೊಡ್ತಾಳೋ ಅಷ್ಟು ಟೈಮ್ ಅಷ್ಟೇ ನಮ್ಮದು. ಸೊ ಹಾಗಾಗಿ ನಮ್ಮ ಡೇ ತುಂಬಾ ಬ್ಯುಸಿಯಾಗಿರುತ್ತೆ. ಮುದ್ದಮ್ಮ ಇರೋದ್ರಿಂದ ಬ್ಯುಸಿ ಜೊತೆಲಿ ತುಂಬಾ ಖುಷಿಯಾಗಿರುತ್ತೆ. ಅವಳ ಆಟ ತುಂಟಾಟಗಳನ್ನ ನೋಡೋದೇ ಚಂದ. ಒಳ್ಳೆ ಮೀನ್ ಥರ ಸೊರ ಅಂತ ಹೋಗ್ಬಿಡ್ತಾಳೆ. ಹಾಗೆ ಚಂದ ಆಟ ಆಡ್ತಾಳೆ. ಹೊಟ್ಟೆ ತುಂಬಿದ್ರೆ ಸಾಕು ಅವಳಿಗೆ. ನೋಡಿ ಹೆಂಗೆ ಮಾಡ್ತಾ ಇದ್ದಾಳೆ ಅಂದರೆ ಅವಳು ಒಂದೊಂದು ತಲಾಟೆ ಮಾಡಲ್ಲ. ಮಕ್ಕಳಿರೋ ಮನೆ ಯಾವಾಗಲೂ ಚಂದನೇ ಅಲ್ವಾ? ಸೊ ಗೈಸ್, ಇವತ್ತಿನ ಈ ಬ್ಲಾಗು ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಆದಷ್ಟು ಬ್ಲಾಗ್ಗಳನ್ನ ಮಾಡ್ತಾ ಇರ್ತೀನಿ. ನನ್ನ ಹೇಗೆ ಪ್ರೀತಿಯಿಂದ ಕಾಣಿ ನನಗೆ ಸಪೋರ್ಟ್ ಮಾಡ್ತಿದ್ರೆ ನಮ್ಮ ಮುದ್ದಮ್ಮಂಗೂ ಕೂಡ ಹಾಗೆ ಪ್ರೀತಿ ಕೊಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಬ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲವರೆಗೂ ಕಾಯ್ತೀರಿ. ಟೇಕ್ ಕೇರ್, ಬಾಯ್, ಸಿ ಯು, ಲವ್ ಯು ಆಲ್.